ಕುಶಾಲನಗರದ ಕಾವೇರಿ ನದಿ ತಟದಲ್ಲಿ ಜೀರ್ಣೋದ್ಧಾರಗೊಳ್ತಾ ಇರುವ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಭೇಟಿ ನೀಡಿ ಪರಿಶೀಲಿಸಿದರು. ದೇವಾಲಯ ಜೀರ್ಣೋದ್ಧಾರಕ್ಕೆ ಸಹಕಾರ ನೀಡುವಂತೆ ದೇವಾಲಯ ಸಮಿತಿಯಿಂದ ಸಂಸದರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂಬಂಧ ಮಾತನಾಡಿದ ಸಂಸದ ಯದುವೀರ್, ಪಕ್ಷದ ವರಿಷ್ಠರೊಂದಿಗೆ ಹಾಗೂ ದೇವಾಲಯ ಸಮಿತಿಯವರೊಂದಿಗೆ ಚರ್ಚಿಸಿ ಅಗತ್ಯ ಅನುದಾನ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಇಟ್ಕೊಳ್ಳಿ ಅಣ್ಣ ಅದು. ಅಣ್ಣ ಆ ಕಡೆಯಿಂದ ಇದು ಮಾಡಿ, ಅಡ್ಡ ಬರ್ತಾ ಇದ್ದೀರಿ. ಆನಂದಣ್ಣ ವರ್ಷದ ಪ್ರತಿ ಸುಮಾರು ಒಂದು 200 ಜನ ಮಳೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ, ತಮ್ಮ ಹೇಳಿಕೆಗಳು ಕೊಟ್ಟಿದ್ದಾರೆ. ನಾವು ಕೂಡ ಭಾಳ ಸ್ಪಷ್ಟವಾಗಿ ಮೈಸೂರಿನಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಭಾಳಷ್ಟು ಅಪಪ್ರಚಾರಗಳು ಆಗ್ತಾ ಇದ್ದಾವೆ. ಒಂದು ಧಾರ್ಮಿಕ ಸ್ಥಳ, ನಮ್ಮ ಮಂಜುನಾಥೇಶ್ವರ ಸ್ವಾಮಿ, ಅನೇಕ ಭಕ್ತಾದಿಗಳಿದ್ದಾರೆ. ವೀರೇಂದ್ರ ಹೆಗ್ಡೆ ಅವರ ಮನೆತನಕ್ಕೂ ಕೂಡ ಭಾಳ ಗಂಭೀರವಾಗಿ ಮತ್ತು ಭಾಳ ಗೌರವ ಕೊಡುವಂಥದ್ದು ಮನೆತನ. ಈಗೆಲ್ಲ ಅಪಪ್ರಚಾರ ನಡೀತಾ ಇರೋ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ನೋವು ಕೂಡ ಇದೆ ಮತ್ತು ನಮ್ಮೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ಕೊಡಬೇಕು ಅಂತ ನಾವು ಆಗ್ರಹಿಸಿದ್ದೀವಿ. ಈ SIT ಬಂದಿರೋದು ಒಳ್ಳೆಯದು. ನಾವು ತನಿಖೆ ಆಗಬೇಕಾಗಿದೆ. ಗಂಭೀರವಾದಂಥ ಆರೋಪ ಇರುವ ತನಿಖೆ ಆಗಲೇಬೇಕಾಗಿದೆ. ಆದರೆ ಇವಾಗ ಒಂದು ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ. ಯಾಕಂದರೆ ಸಾಮಾಜಿಕ ಜಾಲತಾಣ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಎಲ್ಲ ಕಡೆಯೂ ಕೂಡ ಭಾಳಷ್ಟು ಅಪಪ್ರಚಾರ ನಡೀತಾ ಇದೆ. ಎಲ್ಲ ಅಧಿಕೃತವಾದಂಥ ಒಂದು ವರದಿ ಬೇಕಾಗಿದೆ. ಈ ಅನಧಿಕೃತ ಮೂಲಗಳು ಏನೇನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಕ್ರಮ ತಗೋಬೇಕಾಗಿ ನಾವು ಆಗಲೇ ಆಗ್ರಹಿಸಿದ್ದೀವಿ. ಜೊತೆಗೆ ಈಗ ಹಲವಾರು ಬೆಳವಣಿಗೆಗಳು ಇವತ್ತು ಬೆಳಗ್ಗೆನೂ ಕೂಡ ಸುದ್ದಿಯಲ್ಲಿ ನಾವು ನೋಡಿದ್ದೀವಿ. ಈ ಎಲ್ಲರ ಬಗ್ಗೆನೂ ಕೂಡ ಸ್ಪಷ್ಟತೆಯನ್ನು ಕೊಡಬೇಕಾಗಿದೆ. ಏನು ನಿಜ ಅಂತ ಆಚೆ ಬರಬೇಕಾಗಿದೆ. ಈ ಸತ್ಯವನ್ನು ಆಚೆ ಎಲ್ಲರೂ ಕೂಡ ನಮಗೆ ಸಮಸ್ತ ಕನ್ನಡಿಗರಿಗೆ ಲಭ್ಯ ಮಾಡಿಕೊಡ್ಬೇಕಾಗಿ ನಾವು ಆಗ್ರಹಿಸ್ತೀವಿ. ಸರ್, ಇವತ್ತು ಕಾವೇರಿ ನದಿಯ ದಡದಲ್ಲಿ ಇತಿಹಾಸ ಪೂರ್ವ ನಾವು ಪರಿಶೀಲನೆ ಮಾಡಬೇಕಾಗಿದೆ. ಪಕ್ಷದ ವರಿಷ್ಠರ ಜೊತೆಗೆ ನಾವು ಚರ್ಚೆ ಮಾಡಿ ಎಷ್ಟು ನಮ್ಮ ಕಡೆಯಿಂದ ಎಷ್ಟು ಸೂಕ್ತವಾದಂಥ ಅನುದಾನ ಕೊಡ್ಬೋದು ಅಂತ ನಾವು ಚರ್ಚೆ ಮಾಡ್ತೀವಿ. ಯಾಕಂದರೆ ಇಡೀ ಕ್ಷೇತ್ರದ ಒಂದು ಅನುದಾನಕ್ಕೆ ನಾವು ಕೊಡಬೇಕಾಗಿದೆ. ಮೈಸೂರು ಕೂಡ ಒಂದು ಭಾಗ ಇದೆ. ಸೊ ಎಷ್ಟು ಏನು ಎಂತ ಅದನ್ನ ಪರಿಶೀಲನೆ ಮಾಡ್ತಾರೆ ಪಕ್ಷದ ವರಿಷ್ಠರು. ಅವ್ರ ಜೊತೆಗೆ ನಾವು ಚರ್ಚೆ ಮಾಡಿದ ನಂತರ ಮತ್ತು ಇಲ್ಲಿ ಸ್ಥಳೀಯರು ಕೂಡ ಏನು ಈ ದೇವಸ್ಥಾನದ ಪ್ರತಿನಿಧಿಗಳಿರ್ಬೋದು ಅವ್ರ ಜೊತೆಗೂ ಚರ್ಚೆ ಮಾಡಿ ನಾವು ಅದನ್ನ ಬಹಿರಂಗ ಮಾಡ್ತೀವಿ. ಈ ಸಂದರ್ಭ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ BP ಗಣಪತಿ, ಜೀರ್ಣೋದ್ಧಾರ ಸಮಿತಿ ಸಂಚಾಲಕ VS ಆನಂದಕುಮಾರ್, ಸಮಿತಿ ಪದಾಧಿಕಾರಿಗಳು, BJP ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು.